ಕರ್ಣ, ಪರಮಾತ್ಮ, ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡಬೇಕೆಂದಿರುವೆ. ನನ್ನ ಸಂಗಡ ಬಾ. ಆಗಲಿ ಪರಮಾತ್ಮ. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ, ಪರಮಾತ್ಮ ಹರೇ ಪಾವನ ನಾಮ. ಪಾಮರನೋಳು ಕೃಪೆಯ ತೋರಿದೆಯ ಸ್ವಾಮಿ. ಪರಮಾತ್ಮ, ಪಾಮರನೋಳು ಕೃಪೆಯ ತೋರಿದೆಯ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಇಳೆಯೋಳು ಜನ್ಮವ ಕಳೆಯುತ್ತಾನ ಬಂದೆ. ಪರಮಾತ್ಮ, ಇಳೆಯೋಳು ಜನ್ಮವ ಕಳೆಯುತ್ತಾನ ಬಂದೆ. ಶ್ರೀಲೋಲನೆ ಅತಿ ಪ್ರೇಮದಿ ಕಾಯೇ ಸ್ವಾಮಿ. ಪರಮಾತ್ಮ, ಪಾವನ ನಾಮ. ಪರಮಾತ್ಮ, ಶ್ರೀರಮಣಂ ಅಖಿಲ ಗುಣಗಣಂ ವಾರುದಿಯ ಸೋಮಂ. ಶ್ರೀರಮಣಂ ಅಖಿಲ ಗುಣಗಣಂ ವಾರುದಿಯ ಸೋಮಂ. ಭಕ್ತಜನ ಪರಿಪಾಲಿತಂ ವಾರಿಜ ಪವದಾತನೇ. ವಾರಿಜ ಪವದಾತನೇ. ನಿನಗೆ ನಾನ್ ಸಮನೇ ಕುಲಹೀನನು ನಾನ್ ದೇವಾ. ಆ ಆ ಆ ಬಳ್ಳಲ್ಲಿದ್ದೇನೆ
ಬಳಲಿದ್ದೇನೆ ಸ್ವಾಮಿ ಕರಳನ ಆಧರಿಸಲು ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಪರಮಾತ್ಮ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ದೇವ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ ದೇವ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ ದೇವ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ಪಾವನ ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವಾ? ಹಾಗೆ ಹೇಳಬೇಡ ಕರ್ಣ. ಕುಲಹೀನರಲ್ಲಿ ಕಂಡು ಬರುವ ಗುಣಲಕ್ಷಣಗಳು ನಿನ್ನಲ್ಲಿರುವವೇ? ಸ್ವಾಮಿ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ. ಕರ್ಣ, ನೀನು ಸೂತನಲ್ಲ, ಕ್ಷತ್ರಿಯ ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶವು. ಕುಂತಿದೇವಿಯೇ ನಿನ್ನ ತಾಯಿಯು, ಸೂರ್ಯದೇವನೇ ನಿನ್ನ ಜನಕನು. ವೀರಾಗ್ರಣಿಗಳಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಇದೇನು ದೇವ ನೀನು ಹೇಳುತ್ತಿರುವುದು? ಆಶ್ಚರ್ಯವಾಗುತ್ತಿರುವುದಲ್ಲ. ಓಹೋ, ಈಗ ತಿಳಿಯಿತು. ಇದು ಯುದ್ಧ ಕಾಲ. ನೀನು ಬೇರೆ, ಪಾಂಡವರ ಪಕ್ಷಪಾತಿ. ಅವರನ್ನು ನಮ್ಮಿಂದ ಕಾಪಾಡಲು ಈ ರೀತಿ ಹೇಳುತ್ತಿರುವೆ ದೇವಾ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯವೊಂದು ನಂಬಲು ಆಧಾರವೇನು ದೇವಾ? ಏಕಿಲ್ಲ. ಪಾಂಡು ಕುವರರ ಸೇರುತ್ತ ನೀನು ಪರಮಾತ್ಮ, ಪಾಂಡು ಕುವರರ ಸೇರುತ್ತ ನೀನು ಧರೆಯನು ಪೊರೆಯೈ ಧರ್ಮದ ನಿರತ. ಧರೆಯನು ಪೊರೆಯೈ ಧರ್ಮದ ನಿರತ ಅನುಜರ ಸೇರೈ ಕರುಣವ ತೋರೈ. ಅನುಜರ ಸೇರೈ ಕರುಣವ ತೋರೈ ನೀ ಬಾಳೈ ನೀ ಬಾಳೈ ಸುರಚಿರ ಶರದರ ಶರಣರ ಪೊರೆವನೆ. ಸುರಚಿರ ಶರದರ ಶರಣರ ಪೊರೆವನೆ, ಸುರಚಿರ ಶರದರ ಶರಣರ ಪೊರೆವನೆ ಮಾತನು ಪ್ರೇಮನಿಲ್ಲ. ದಾನ ಶೂರನೆ ನಾಸಿಹ ವಿರುದ್ಧ ಕರ್ಣ. ದಾನ ಶೂರನೆ ನಾಸಿಹ ವಿರುದ್ಧ ದಾನ ಶೂರನೆ ನಾಸಿಹ ವಿರುದ್ಧ ಮೆರೆಸಿಗ ನಿಜ ವರಗುಣಶೀಲ. ಮೆರೆಸಿಗ ನಿಜ ವರಗುಣಶೀಲ ಪರಹಿತ ಪ್ರೇಮಿ
ಶರಣರ ಪೊರೆವನೆ ಸುರಾಚಿರ ಶರಾಧರ ಶರಣರ ಪೊರೆವನೆ ಸುರಚಿರ ಶರಧರ ಶರಣರ ಪೊರೆವನೆ ಮಾತನು ಪ್ರೇಮದಿಂದ ಲಾಲಿಸುವೀರ ಲಾಲಿಸುವೀರ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾ ವಯಸ್ಸಿನಲ್ಲಿರುವಾಗಲೇ ದುರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶವನ್ನಾಗಿ ಹೊಂದಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಸಂದೇಹದಿಂದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ನಿನ್ನ ತಾಯಿಯು ಲೋಕ ಅಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಅನಂತರ ಸೂತನೊಬ್ಬನು ನಿನ್ನನ್ನು ಸಾಕಿ ಸಲಹಿದನು. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಮಸ್ತ ಸಾಮಂತ ರಾಜರುಗಳಿಂದಲೂ ಓಲೈಸಿಕೊಳ್ಳುತ್ತಾ ದಿವ್ಯ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡುವೆಯಂತೆ. ಬಾ ಕರ್ಣ. ಪರಮಾತ್ಮ, ನೀನು ಇರುವುದು ನಿಶ್ಚಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೇ ಸೂತ, ಈನ ಕುಲದವನೇ ಎಂದು ವಿಹಾರಿಸುತ್ತಿರುವರು. ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವಾ. ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ಹೆತ್ತ ತಾಯಿಗೂ ಸಹ ತಿಳಿಯದು. ನಿನ್ನನ್ನು ನೋಡಿದಾಗಲೆಲ್ಲ ಹೇ ದೇವಾ, ಈ ಕರ್ಣನ್ಯಾರು, ಈತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದು ಎಂದು ನನ್ನನ್ನೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ಜನನಿಗೆ ತಿಳಿಸಿ ಬಂದಿರುವೆನು. ನಿನ್ನನ್ನು ನೋಡುವ ಸಲುವಾಗಿ ಸಂತೋಷಭರಿತಳಾಗಿ ಗಂಗಾ ತೀರಕ್ಕೆ ಬರುವಳು. ಕರ್ಣ, ತಾಯಿಯ ಮನಸ್ಸನ್ನು ನೋಯಿಸಬೇಡ, ಅವಳನ್ನು ಸಂತೋಷಪಡಿಸಿ ಕಳುಹಿಸಿಕೊಡು. ಆಗಲಿ ಪರಮಾತ್ಮ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ಆಗಲಿ ದೇವ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಏನು, ಕುಂತಿ ದೇವಿಯು ನನ್ನ ತಾಯಿಯೇ, ಸೂರ್ಯ ದೇವನು ನನ್ನ ಜನಕನೇ, ವೀರಾಗ್ರಣಿಗಳಾದ ಪಾಂಡವರು ನನ್ನ ಸಹೋದರರೇ. ಅಯ್ಯೋ ವಿಧಿಯೇ, ಇದುವರೆಗೂ ಬಂಧು ವರ್ಗದವರಿಲ್ಲ ಎಂದು ವ್ಯಥೆಪಡುತ್ತಿದ್ದ ನನಗೆ ಇಂಥವರೇ ಎಂದು ತಿಳಿದ ಮೇಲೆ ಏನಿದು ಉಭಯ ಸಂಕಟ, ಏನಿದು ಉಭಯ ಸಂಕಟ. ಪರಮಾತ್ಮ, ಕೊಲ್ಲಲೇ ಪಾಂಡು ಕುಮಾರರಂ ನಾನ್ ಕೊಲ್ಲಲೇ, ಕೊಲ್ಲಲೇ ಪಾಂಡು ಕುಮಾರರಂ ನಾನ್ ಕೊಲ್ಲಲೇ. ತಮ್ಮಂದಿರ ನಾನ್ ಕೊಲ್ಲುವುದೇ, ಕೊಲ್ಲದೆ ನಾಂ ಬಿಟ್ಟೊಡೆ, ಕೊಲ್ಲದೆ ನಾಂ ಬಿಟ್ಟೊಡೆ. ಕೌರವೇಂದ್ರ ಈ ತಾರುಣಿಯೋ ಸುಖ ಸಂಪತ್ತಿನಿಂದ ಚಲದಿಂ ಪಾರ್ಥನರುಂಡವಂ ತರಿದು. ಅಯ್ಯೋ ಪಾರ್ಥ, ಚಲದಿಂ ಪಾರ್ಥನರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ
ದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಯಾರು ಗತಿ? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆ. ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತಳಾದೆ. ಅನಾಥ ಭಿಕ್ಷುಕಿಯಂತೆ ಕಾಡಿಂದ ಕಾಡಿಗಲಿದನು ಕೀಚಕನ ಭಂಗವನ್ನು ಸಹಿಸಿದೆ. ಇನ್ನು ನನ್ನ ಕಷ್ಟಗಳು ಕಳೆದು ಕೊನೆಗೆರಡು ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ವಿಧಾತ, ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿದೆ? ದ್ರೌಪದಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ದೇವಿ, ಏಕೆ, ಏನಾಯಿತು? ಈ ರೀತಿ ನಿಷ್ಕಾರಣವಾಗಿ ಹೇಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಪಾಂಚಾಲಿಯ ಅಳಿವಿಗೆ ಒಂದಲ್ಲ 10 ಕಾರಣಗಳಿರುವು. ದೇವಿ, ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿ ದುರ್ವಾಕ್ಯಗಳನ್ನು ಆಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವುದು. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕು. ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ? ದೇವಿ, ಕೇಳೈ ದ್ರುಪದ ಸುತ, ಕೇಳೈ ದ್ರುಪದ ಸುತ, ಮಾತನು ನಡೆಸದ ಬಾದುಕನೇನಲ, ಮಾತನು ನಡೆಸದ ಗಾದುಕನೇನ, ಕೇಳೈ ದ್ರುಪದ ಸುತ, ಪಡ ಬಿಡಿಯುತ್ತ ಬಡ ಕೌರವರ, ಬಡ ಬಿಡಿಯುತ್ತ ಬಡ ಕೌರವರ ತೊಡೆ ಮುರಿಯದ ಬಿಡೆ ಗದೆಯಳು ನಾ. ಹೌದು ದೇವಿ, ತೊಡೆ ಮುರಿಯದ ಬಿಡೆ ಗದೆಯಳು ನಾ, ಒಳ ದುಶ್ಚೇತನ ಒಡಲ ಬಗೆದು. ಹೌದು ದೇವಿ, ಒಳ ದುಶ್ಚೇತನ ಒಡಲ ಬಗೆದು ಬಿಡುವೆನೆ ರಕ್ತದಿ ಮುಡಿಗಟ್ಟಿಸದ, ಬಿಡುವೆನೆ ರಕ್ತದಿ ಮುಡಿಗಟ್ಟಿಸದೆ. ಕೇಳೈ ದ್ರುಪದ ಸುತ, ಮಾತನು ನಡೆಸದ ಘಾತುಕನೇನಲ, ಮಾತನು ನಡೆಸದ ಘಾತುಕನೇನಲ. ಕೇಳೈ ದ್ರುಪದ ಸುತ, ದ್ರುಪದ ಸುತ, ದ್ರುಪದ ಸುತ. ಹೊರಬೇಡ ಪಾಂಚಾಲಿ, ಹೊರಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪವಾದ ಋಷಿಗಳ ಆಜ್ಞೆ. ಕೈ ಹಿಡಿದ ಪತ್ತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದ್ರಲ್ಲವೇ? ದೇವಿ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವರಿಗೂ ಬಿಟ್ಟಿದ್ದಲ್ಲ. ದೇವಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಹಾಗಿದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ ಅದನ್ನೆನ್ನೊಡನೆ ತಿಳಿಸಬಾರದೇ ದೇವಿ? ತಿಳಿಸುವೆನು. ಅದರಿಂದ ಆಗುವ ಫಲವೇನು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಹಿಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವೆನು. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಆಸ್ಥಾನಕ್ಕೆ ಕಳಿಸಿದವರು. ಇನ್ನೇನು ಇಷ್ಟರಲ್ಲೇ ಸಂಧಿ ಆಗುವುದು. ಈಗಲಾದರೆ ಏನಿದೆ ಬಿಚ್ಚಿದ ಮುಡಿಯನ್ನು ಕಟ್ಟಿವೆನೇ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ದೇವಿ, ಯಾರು ರಾಯಭಾರಕ್ಯವಾಗಿರುವುದು? ಮತ್ತಿನ್ಯಾರು? ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಕೃಷ್ಣ ಕೃಷ್ಣ ಕೃಷ್ಣ. ಓ ಪಾಂಡನೆಯರ ವಿಲಾಸ ವಿಧಾನಗಳಲ್ಲಿ ಮಗ್ನನಾದ ಆ ಯದುಪತಿಯು
ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕಿಂದ ಹಿಂದಿಗಿದ್ದಾಗಲೇ ಈಗಾಗಬಹುದೆಂದು ನಾನು ತಿಳಿದಿದ್ದೆ. ದೇವಿ, ಅದಿರಲಿ, ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡು. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ ಬಾಪು, ಜಾಣೆ ಮುದ್ದಾಡುವೆನು ಮಾರೆ, ಓ ಜಾಣೆ ಮುದ್ದಾಡುವೆನು ಮಾರೆ, ಈ ಭೀಮನ ಪಟ್ಟದ ಪ್ರೇಯಸಿ ನೀನು. ಹೌದು ಪ್ರಿಯತಮೇ, ಭೀಮನ ಪಟ್ಟದ ಪ್ರೇಯಸಿ ನೀನು, ಜಾಣೆ ಮುದ್ದಾಡುವೆನು ಮಾರೆ. ಗಣೇಶ್ವರಿ, ಬಡ ಬಡ ಬಿಡಿಯುತ್ತ ಬಡ ಕೌರವರ ದೇವಿ, ಬಡ ಬಡ ಬಿಡಿಯುತ್ತ ಬಡ ಕೌರವರ, ಬಿಡುವೆನೆ ರಣಗಳು ಆ ಕೌರವರ. ಹೌದು ದೇವಿ, ಬಿಡುವೆನೆ ರಣಗಳು ಆ ಕೌರವರ, ಹೊರ ದುಶ್ಯಾಸನ ಒಡಲ ಬಗೆದು, ದುಶ್ಯಾಸನ ಒಡಲ ಬಗೆದು, ಬಿಡುವೆನೆ ಮುಡಿಗಟ್ಟಿಸದ, ಬಿಡುವೆನೆ ಮುಡಿಗಟ್ಟಿಸದೆ, ಜಾಣೆ ಮುದ್ದಾಡುವೆನು ಮಾರೆ, ಭೀಮನ ಪಟ್ಟದ ಪ್ರೇಯಸಿ ನೀನು, ಭೀಮನ ಪಟ್ಟದ ಪ್ರೇಯಸಿ ನೀನು, ಜಾಣೆ ಮುದ್ದಾಡುವೆನು ಮಾರೆ, ಮುದ್ದಾಡುವೆನು ಮಾರೆ, ಮುದ್ದಾಡುವೆನು ಮಾರೆ, ಮುದ್ದಾಡುವೆನು ಮಾರೆ. ಬಾಪು ಪಾಂಚಾಲಿ ಬಾಪು, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆ ಮುಗಿಸಿದೆ ಎಂದು ನಾನು ತಿಳಿದಿದ್ದೆ. ಅದಿನ್ನ ಮುಗಿದಿಲ್ಲ, ನೀನು ಬಹಳ ಚತುರೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸಮಯವಿದೆ ಹೌದು ಪ್ರಾಣೇಶ್ವರಿ. ಶೃಂಗಾರಕ್ಕೆ ಭೀಮ ಪ್ರಾಣೇಶ್ವರಿ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ರಮಣೆಯ ಮನಗೆ ತೀರ ವಿರಾಮ. ಪ್ರಾಣೇಶ್ವರಿ, ರಮಣೆಯ ಮನಗೆ ತೀರ ವಿರಾಮ, ಸಮಯವಿದೆ ಶೃಂಗಾರಕ್ಕೆ ಭೀಮ,
ಪ್ರಾಣೇಶ್ವರಿ, ನಿಮಗೆ ನೆನಪಿದೆಯೇ? ಹಿಂದೆ ಒಂದು ದಿನ ನೀವು ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತು ಎಂದು ಹೇಳಿದ್ರೆ ಮತ್ತು ಇನ್ನು ಏನೇನೋ ಸಂಭವಿಸಿದೆ. ದೇವಿ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಬಯಸುತ್ತಿರುವಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿಯಲ್ಲ ಈ ಭೀಮಸೇನ. ಆಹಾ, ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿದರೇನಾಯಿತು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲ. ದೇವಿ, ಕಾಂತೆ, ಶಾಂತೆ, ವರ ಶ್ರೀಗಳಾಗಿ ವರ ಪತ್ನಿಯಾಗಿ ಬದುಕಾದೆ. ಹೌದು ದೇವಿ. ಕಾಂತೆ, ಶಾಂತೆ, ವರ ಶ್ರೀಗಳಾಗಿ ವರ ಪತ್ನಿಯಾಗಿ ಬದುಕಾದೆ. ಪಂಡು ಪುತ್ರ ಪತ್ನಿಯಾಗಿ ಪಂಡು ಪುತ್ರ ಪತ್ನಿಯಾಗಿ ಚಂಡ ಚಿಂತೆಯಿಂದ ಕಡು ಕೋಪ ಬೇಕೆ ಬಿಡು ಮೌನ ಬೇಕೆ ಕೊಮ್ಮಲಾಂಗಿಯ. ಕಡು ಕೋಪ ಬೇಕೆ ಬಿಡು ಮೌನ ಬೇಕೆ ಕೊಮ್ಮಲಾಂಗಿಯ. ಕಾಂತೆ, ಶಾಂತೆ, ವರ ಧೀರಳಾಗಿ ವರ ಪತ್ನಿಯಾಗಿ ಮರುಗಾದೆ. ವಾಸು ದೇವನ ಸೋದರಿ ಎಂದರಿದೆ. ವಾಸು ದೇವನ ಸೋದರಿ ಎಂದರಿಸಿ ಚಂಡ ಕೋಪದಿಂದ ಕಡು ಕೋಪ ಬೇಕೆ ಬಿಡು ಮೌನ ಬೇಕೆ ಕೊಮ್ಮಲಾಂಗಿಯ. ಕಡು ಕೋಪ ಬೇಕೆ ಬಿಡು ಮೌನ ಬೇಕೆ ಕೊಮ್ಮಲಾಂಗಿಯ. ಕಾಂತೆ, ಶಾಂತೆ, ವರ ಧೀರಳಾಗಿ ವರ ಪತ್ನಿಯಾಗಿ ಮರುಗಾಲೆ ಮರುಗಾಲೆ. ನನ್ನನ್ನು ಕೇಳಿಸಬೇಡ ಪಂಚಾಲಿ, ಕೇಳಿಸಬೇಡ. ನಾನೀಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಆತದಿಂದ ಬಲು ಆತರದಿಂದ ಯುದ್ಧವನ್ನೇ ಅಪೇಕ್ಷಿಸುತ್ತಿರುವೆನು. ಧರ್ಮ ಪ್ರಣಾದ ಯುಧಿಷ್ಠಿರನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಒಂದು ಗಳಿಗೆಯೂ ಕ್ಷಮಿಸುವುದಿಲ್ಲ. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನಿಂದ ಹೊರತು ಮತ್ತಾರು ಶಕ್ತರಲ್ಲಣ್ಣ. ಅರ್ಜುನ, ಈ ಸಾರಿ ಭೀಮಸೇನನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು, ಜಗತ್ತಿನ ಸುಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ಭೀಮಸೇನನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ. ಭೀಮಸೇನ, ಅಗ್ರಜ, ಪಾಂಚಾಲಿಯ ಬಿಡುಮುಡಿ ಶಾಪವು. ಅಗ್ರಜ,
ಪಾಂಚಾಲಿಯ ಬಿಡುಮುಡಿ ಶಾಪವು ಕುರು ಸಂಜಾತರ ಕೆರಳಿಸದಿರುವುದೇ. ಕುರು ಸಂಜಾತರ ಕೆರಳಿಸದಿರುವುದೇ. ಕಳಿದವರು ಮುಂದೆ ಬಾಳಿಹರು ಎಂಬ ಕಳಿದವರು ಮುಂದೆ ಬಾಳಿಹರು ಎಂಬ ಹಿರಿಯರ ವಾಣಿಯ ಮೀರುವುದನುಚಿತ. ಹಿರಿಯರ ವಾಣಿಯ ಮೀರುವುದನುಚಿತ. ಬಿಡುಕೋಪವ ಮನದಿ ಭೀಮ, ಬಿಡುಕೋಪವ ಮನದಿ ಭೀಮ. ಭೀಮ ಭೀಮ. ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಕುವುದನ್ನು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುತ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಎದುರಿನಲ್ಲಿಯೇ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೇನೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ಹೇಳ್ಬಿಡುವುದು ಕೇಳಿ. ಈ ದಾಸ್ಯ ವೃತ್ತಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದನ್ನು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸಬೇಕು. ದರಿದ್ರ ಭಿಕ್ಷುಕರಂತೆ ಕಂಡರ ಮನೆ ಬಾಗಿನಲ್ಲಿ ಸಂಧಿಯಾಚನೆ ಮಾಡಲು ಪಾಂಡು ರಾಜರನ್ನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮ್ಮ ಒಪ್ಪಬಹುದು. ಆದರೆ ನಾನು ಒಂದು ಗಳಿಗೆಯೂ ಒಪ್ಪುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಯಾವುದನ್ನೂ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ನೀವೆರಡೇ ಸಾಕು. ಇಡೀ ಕುರುಕುಲವನ್ನೇ ಸಮೂಲವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತೆಯಿಂದ ಸಂಧಿಯ ಪ್ರತಾಪದಲ್ಲಿ ತೊಡಗಲಿ. ನಾನು ನನಗೆ ತೋರಿದ್ದನ್ನೇ ಮಾಡುವೆನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡಣ್ಣ. ಧರ್ಮಜನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ಅನುಸಾರವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತವಲ್ಲವಣ್ಣ. ಪ್ರಿಯತಮೆ, ಮಾಲಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿತೆಯ ತರುಣಿ ಏತಕ್ಕೆ ಹೀಗುತ್ತವೋ? ಜಾನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿತೆಯ ತರುಣಿ ಏತಕ್ಕೆ ಹೀಗುತ್ತವೋ? ಪಾಂಚಾಲಿ, ಧರ್ಮಜನಮಯ ನಿರ್ಮಲ ಭ್ರಾತೃವೋ. ಪ್ರಿಯತಮೆ, ಧರ್ಮಜನಮಯ ನಿರ್ಮಲ ಭ್ರಾತೃವು ನೀನುವುದನುಚಿತ ಶಿಕ್ಷಿಸದೆ ನುಡಿಯ. ಪ್ರಿಯತಮೆ, ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಸಹಿಪುದು ಮನದನು ತಾಪವಕರುಣೆ. ಸಹಿಪುದು ಮನದನು ತಾಪವಕರುಣೆ. ಗರ್ವದಿಂದ ತನ್ನ ಕಾರ್ಯ ಸಾಧಿಸು ಕೋಮಲ ಹೃದಯದ ಕೊರಗಲು ಸರಿಯೇ. ಪ್ರಿಯತಮೆ, ಗರ್ವದಿಂದ ತನ್ನ ಕಾರ್ಯ ಸಾಧಿಸು ಕೋಮಲ ಹೃದಯದ ಕೊರಗಲು ಸರಿ. ಸಾರ ಸಾಕ್ಷಿ ನೀನರೆಯದ ಈ ಪರಿ, ಸಾರ ಸಾಕ್ಷಿ ನೀನರೆಯದ ಈ ಪರಿ. ಎಷ್ಟು ವಿಕೋಪಗಳಿವೆ, ಎಷ್ಟು ವಿಕೋಪಗಳಿವೆ.
ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ದುರುಡವೋ ದುರುಡವೋ ದುರುಡವೋ. ಪಾಂಚಾಲಿ, ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯನ ಮೂಲ ಕರ್ತವ್ಯ. ಯುದ್ಧವು ಎಂತ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದೆ. ಆದರೆ ಮುಂದೆ ನಮ್ಮ ಆ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸಿರುವುದು ದೇವಿ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನು ಕೊಟ್ಟಿರುವನು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲೇ ಅಪಮಾನ ಕೀಡು ಮಾಡುವರು ಎಂಬುದೇ ನನ್ನ ಚಿಂತೆಯಾಗಿದೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲವನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವೇನಿಲ್ಲ. ನಿಮ್ಮ ಅಪರೋಷವರ್ತಿಯಿಂದ ಫಲದ ಪುರಸ್ಕಾರವು ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಜ್ಞಾನೇಶ್ವರ, ಸ್ವಲ್ಪ ನಿಲ್ಲಿ. ಅದೋ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರ್ತಿರುವನು. ಆತರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ಅಣ್ಣ ತಂಗಿ, ಅಣ್ಣ, ಆಕಾಶ ಭೂಮಿಗಳ ಅಳೆದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ಅಳೆದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಪಾಪವನ್ನು ಕಳೆದಂತ ಸುರಗಂಗೆ ಜನ್ಮಿಸಿದಂತ ಅಲ್ಲವಲ್ಲ? ಪಾಪವನ್ನು ಕಳೆದಂತ ಸುರಗಂಗೆ ಜನ್ಮಿಸಿದಂತ ರಂಗನ ಪಾದವ ನಂಬಿದೆಯಯ್ಯ. ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ. ನಿನ್ನಯ ಪಾವನ ಪಾದಗಳ ಭಜಿಸುವೆ, ನಿನ್ನಯ ನಾಮಗಳ ಕಾಣಿದು ತಂದೆ ವಿಠಲ. ಓ ಪಾಂಡುರಂಗ ಪ್ರಭೋ ವಿಠಲ, ಪ್ರಭೋ ವಿಠಲ, ಪ್ರಭೋ ವಿಠಲ, ಪ್ರಭೋ ವಿಠಲ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದನ. ಕೃಷ್ಣ, ಇದೋ ವಂದಿಸುವೆನು. ಭೀಮಸೇನ, ನಿನಗೂ ಶುಭವಾಗಲಿ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವನು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರರು ನನ್ನನ್ನು ರಾಜಸಭೆಯಲ್ಲಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವು ನಡೆಯಿತೆ? ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ, ಇನ್ನಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡಿಯೇ ತೀರುವೆನು. ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲೇ ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾದ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ ಐದು ಗ್ರಾಮಗಳಿಗೆ ಸಂಧಿಯಾಯಿತೆ. ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ? ಕೃಷ್ಣ, ತಿಳಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನ ಕೈಗೆ ಬಳೆ ತಟ್ಟನು. ಈಗ ಈ ಸಂಧಿಯ ಹೆಸರಿನಲ್ಲಿ ನೀನು ನಮ್ಮೆಲ್ಲರಿಗೂ ಸೀರೆ ಮತ್ತು ಬಳೆಗಳನ್ನು ತೊಡಿಸಲು ಅವಣಿಸುತ್ತಿರುವೆಯಾ? ಯಾದವ ಈ ಪಾಂಡುಪುತ್ರದ ಮೇಲೆ
ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳುವ. ಕೃಷ್ಣ, ಈ ಸ್ವಾಭಿಮಾನ ಶೂನ್ಯದ ಸ್ಥಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ಧೃತರಾಷ್ಟ್ರರೆಲ್ಲರೂ ಒಪ್ಪಿದರು. ಆ ದುರ್ಯೋಧನ ಆತನೂ ಸಹ ಒಪ್ಪಿದನು. ಛೇ ಛೇ, ಇಂದಿನಿಂದಲೂ ನನಗೆ ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಯಿತು. ಅದನ್ನು ಬಹಳ ಚೆನ್ನಾಗೇ ಸಾಧಿಸುವೆ. ಸಾಧಿಸು. ಯಾಜ್ಞಸೇನಿ, ನೀನಿನ್ನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ಬಬ್ಬಾ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಲ್ಲದಿದ್ದರೆ ಆ ಹಿಡಿಂಬೆಯಾದ ರಕ್ಕಸಿಯನ್ನಾಳಲು ಹೇಗೆ ಸಾಧ್ಯವಾಗುತ್ತಿತ್ತು ಬಾವಾ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು ಬಾವಾ. ಕೃಷ್ಣ, ಈ ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೆ ಹೊಪ್ಪದು ಹೊಪ್ಪದು ಹೊಪ್ಪದು. ನಿನಗೊಪ್ಪೋ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ನನ್ನ ಉದ್ದೇಶವು ಸಂಧಿ ಆಗಲಾರದು. ಏನ ಸಂದೇಶ ಕೃಷ್ಣ? ಅದನ್ನು ಕೇಳುವ ಮೊದಲು ನೀನು ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲೇ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ನಾನದನ್ನು ನಿನಗೆ ಹೇಳುವುದಿಲ್ಲ ಭೀಮಸೇನ. ಈ ಪರ್ಯಾಸ ಬೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಈ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಹಾಗೇ ಆಗಲಿ ಬಾವಾ. ವಾಸುದೇವ, ಸ್ವಲ್ಪ ಈ ಗದೆ ಹಿಡಿದಿರು. ಬಿಡು ಬಾವಾ. ಯಾಗ್ರಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯಾ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನು. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದೊಂದು ಕಡೆ ನನಗೆ ಪುರಸ್ಕಾರವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ದ್ರೌಪದ. ನೀನು ಶತ್ರುಗಳ ಹೆಡೆಮುರಿ ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೋ ಇಲ್ಲವೋ ನೋಡು. ಭೀಮಸೇನ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನ್ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿ. ಭೀಮಸೇನನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ಅನುವಾಯಿತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದ ಆ ದುರಾತ್ಮಕರೇ ಅದು. ಇನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನ ಅದನ್ನು ನೆರವೇರಿಸಿದನು. ಇಂತಹ ಮಹಾ ಸಾಹಸಗಳನ್ನು ಅವರಿಂದಲ್ಲದೆ ಮತ್ಯಾರಿಂದ ಮಾಡಲು ಸಾಧ್ಯ ಭೀಮಸೇನ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುಂದಿ ಕವಲವನು ಈ ರೀತಿಯ ಅಪಮಾನ ಮಾಡಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಅವರು ಸಂಧಿಗೆ ಕೊಟ್ಟ ಉತ್ತರವನ್ನೂ ಕೇಳಿರಿ. ಭೀಮಸೇನ, ಕೃಷ್ಣ,
ನುಡಿದ ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಭೀಮಸೇನ ಕೃಷ್ಣ ದುಡುಕುತ್ತ ನುಡಿದ ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವ ಕೈವೆ ಕೊಡೆ ನಾನು ರಾಜ್ಯ. ಕಡೆಗೂ ಯುದ್ಧವ ಕೈವೆ ಕೊಡೆ ನಾನು ರಾಜ್ಯ. ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನ್ನು ಬಿಡನು. ಮೂರ್ಖ ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನ್ನು ಬಿಡನು. ಕೊಡುವೆನು ರಾಜ್ಯವ ನಾನು ಪಡೆದಾಗ ಎಲ್ಲ. ಕೊಡುವೆನು ರಾಜ್ಯವ ನಾನು ಪಡೆದಾಗ ಎಲ್ಲ. ಹುಡುಕುತ್ತ ನುಡಿದ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಹಿಡಿಂಬಾಪತಿಯೇ ಕೇಳು. ಹಿಡಿಂಬಾಪತಿಯೇ ಕೇಳು. ಇಷ್ಟು ಮಾತ್ರವಲ್ಲ, ಅವರು ಸಂಧಿಗೆ ಕೊಟ್ಟ ಉತ್ತರವನ್ನೂ ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವರು ಅಪೇಕ್ಷಿಸಲಿಲ್ಲ. ನೀವು ಸಂಧಿಯನ್ನೇ ಅಪೇಕ್ಷಿಸುವುದಾದರೆ ಅದು ಯುದ್ಧ ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ವೀರರತಿಕರ ಘೋಷಣೆಯಲ್ಲಿ ಹೇಳಿಬಿಟ್ಟರು. ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಸರ್ವ ಪ್ರಯತ್ನವೆಲ್ಲವೂ ವಿಫಲವಾಗಿ ಮಾಡಿ ಬಂದು ಮುಂದೆ ನಿಂತಿರುವುದು ಯುದ್ಧ. ಪರಮಾತ್ಮ ಧರ್ಮನಂದನ, ನೀನೇ ತಿಳಿದಿರುವ ಹಾಗೆ ನಾನು ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ. ಸಂಧಿಗಾಗಿಯೂ ಸರ್ವ ಪ್ರಯತ್ನವನ್ನು ಮಾಡಿ ಅವೆಲ್ಲವೂ ವಿಫಲವಾಯಿತು. ನನ್ನ ಕೈಗಳನ್ನು ಬಿಡಿಸು. ಕೃಷ್ಣ ನನ್ನ ಕರಗಳನ್ನು ಬಿಡಿಸು. ಅಗ್ರಜ ಧನಂಜಯ ಯಾರು ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಕೇಳಿರಿ ನನ್ನ ಪ್ರತಿಜ್ಞೆ. ಎಲ್ಲಿ ನನ್ನ ಗದೆ? ಇದೋ ತೆಗೆದುಕೋಣ. ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಮನಶೂನ್ಯತೆಯ ಕುಲ ಹೇಡಿಗಳನ್ನು ತಲೆ ತಂದು ನನಗೆ ತಲೆಗಳನ್ನು ಕೊಟ್ಟು ಜನಗಳನ್ನು ಕೆಡವಿ ರಣದೋಹ ಮುಗಿಸಿಕೊಳ್ಳುವೆ. ಮನಶೂನ್ಯತೆಯ ಕುಲ ಹೇಡಿಗಳನ್ನು ತಲೆ ತಂದು ನನಗೆ ತಲೆಗಳನ್ನು ಕೊಟ್ಟು ಜನಗಳನ್ನು ಕೆಡವಿ ರಣದೋಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ಪಾಂಡವರಸಿಯ ತುದುಬನ್ನು ಮುಟ್ಟಿದ ಷಂಡಕವು ಗುಂಡಿಗೆ ಸೀಳೆ. ಪಾಂಡವರಸಿಯ ತುದುಬನ್ನು ಮುಟ್ಟಿದ ಷಂಡಕವು ಗುಂಡಿಗೆ ಸೀಳೆ. ಗಂಡ ಎಲುಬುಗಳನ್ನು ತುಂಡರಿಸಿ ಗಂಡ ಚಂಡಿಗೋತನ ಮಾಡಿಸುವ. ಗಂಡ ಎಲುಬುಗಳನ್ನು ತುಂಡರಿಸಿ ಗಂಡ ಚಂಡಿಗೋತನ ಮಾಡಿಸುವೆ. ಓಡದನ್ವಯ ಆರ್ಭಟಿಸಿ ಓಡದನ್ವಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಭದಿಂದ ಕುರುವರ ಕಾಲ್ಗಳ ಪಿಡಿದು ಕುರುವರನ ಕಾಲುಗಳ ಬಿಡಿದು ಗಿರನೆ ತಿರುಗಿಸಿ ನೆಲ ಕಾಪಿಕೊಳ್ಳಿತು. ಬಲಶೂನ್ಯತೆಯ ಕುಲ ಹೇಡಿಗಳು ತಲೆ ತಂದು ನನಗೆ ತಲೆಗಳನ್ನು ಕೊಟ್ಟು ಜನಗಳನ್ನು
ಮುಗಿಸಿಕೊಳ್ಳುವೆ, ನನ್ನ ದಾಹ ಮುಗಿಸಿಕೊಳ್ಳುವೆ. ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಆ ದುರ್ಯೋಧನ ತೊಡೆಯ ಮುರಿದು ಅವನ ರಾಜ ಕಿರೀಟವನ್ನು ಎನ್ನೆಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡಿ ದುಶ್ಯಾಸನ ನಕ್ಷತ್ರವನ್ನು ಬಗೆದು ಅವನ ಬಿಸಿ ರಕ್ತವನ್ನೇ ತೈಲವನ್ನಾಗಿ ಮಾಡಿ ದ್ರೌಪದಿಯ ಮುಡಿಗೆ ಲೇಪಿಸಿ ಅವನ ದಂತದಿಂದ ದ್ರೌಪದಿಯ ಮುಡಿಯನ್ನು ಬಾಧಿಸುತ್ತಿದ್ದರೆ ನನಗೆ ಘೋರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ. ಹಾಗೇ ಆಗಲಿ. ಧರ್ಮನಂದನ ಪರಮಾತ್ಮ, ಯುದ್ಧಕ್ಕೆ ತಕ್ಕ ಆಯುಧಗಳನ್ನು ಕಲ್ಪಿಸಿಕೊಳ್ಳಿ. ಆಗಲಿ ಪರಮಾತ್ಮ.